ರವಿ ಕಾಣದನ್ನ ಕವಿ ಕಂಡ, ಕವಿ ಕಾಣದನ್ನ ಕಲಾವಿದ ಕಂಡ ಅನ್ನೋ ಮಾತಿದೆ. ಒಂದೇ ಒಂದು ಚಿತ್ರ 1000 ಪದಗಳಿಗೆ ಸಾಕ್ಷಿ ಅನ್ನೋದು ಈಗಾಗಲೇ ರೂಢಿಯಲ್ಲಿರೋ ಮಾತು. ಹಾಗೆ ಕಲಾವಿದ ಬಿಡಿಸೋ ಕಲಾಕೃತಿಗಳು ಸಾವಿರಾರು ಅರ್ಥವನ್ನ ಹೇಳುತ್ತೆ. ಹಾಗಿದ್ರೆ ಈ ಬಾರಿ ನಡೆದ 15ನೇ ಚಿತ್ರಸಂತೆ ಹೇಗಿತ್ತು? ಇದೆಲ್ಲದರ ಕವರೇಜ್ ನಾವು ಕೊಡ್ತೀವಿ. ಇದೇ ಹೊತ್ತಿನ ವಿಶೇಷ ಬಣ್ಣದ ಲೋಕ. ನಾನು ದೀಪ. ಚಿತ್ರಕಲಾ ಪರಿಷತ್ ಇದು ಚಿತ್ರಗಳ ಕಲಾಲೋಕ ಅಂದರೆ ತಪ್ಪಾಗಲ್ಲ. ಸಾಮಾನ್ಯವಾಗಿ ಚಿತ್ರಕಲಾ ಪರಿಷತ್ತಲ್ಲಿ 4-5 ಜನರ ಕಲಾವಿದರ ಕಲಾಕೃತಿಗಳು ಪ್ರದರ್ಶನ ಆಗ್ತಿದ್ವು. ಆದರೆ ಈ ಚಿತ್ರಸಂತೆಯಲ್ಲಿ ಸಾವಿರಾರು ಕಲಾವಿದರ ಕೈಚಳಕ ಬೆಳಕಿಗೆ ಬಂದಿದೆ. ಹಾಗಿದ್ರೆ ಈ ಚಿತ್ರಸಂತೆಯ ಕ್ವಿಕ್ ಲುಕ್ ಹೇಗಿದೆ ಬನ್ನಿ ನೋಡ್ಕೊಂಬರೋಣ. ಬಾರಿ ಹೊಸ ವರ್ಷ ಬಂದ್ರೆ ಸಾಕು, ಕಲಾ ಪ್ರೇಮಿಗಳು ಈ ದಿನಕ್ಕೋಸ್ಕರ ಕಾದು ಕುಳಿತುಕೊಳ್ಳುತ್ತಾರೆ. ಇಲ್ಲಿ ಅರಳುವ ಸಾವಿರಾರು ಕಲಾಕೃತಿಗಳನ್ನ ಕಣ್ತುಂಬಿಕೊಳ್ಳೋಕೆ ಎಲ್ಲೆಲ್ಲಿಂದಲೋ ಓಡಿ ಬರ್ತಾರೆ. ಕೊನೆಗೂ ಆ ಸಂಭ್ರಮದ ದಿನ ಕಳೆದೇ ಹೋಯ್ತಲ್ಲ ಅಂತ ಗೊಣಗಾಡ್ತಾರೆ. ಆ ಸುಂದರ ದಿನದತ್ತ ಮತ್ತೊಮ್ಮೆ ಕಣ್ಣು ಹಾಯಿಸಿದ್ರೆ ವಾವ್, ಎಷ್ಟೆಲ್ಲ ಸುಂದರ ಕಲಾಕೃತಿಗಳು ಇದ್ವು ಅಂತ ಅನ್ಸತ್ವೆ. ರಲ್ಲಿ ಪ್ರಾರಂಭವಾದ ಈ ಚಿತ್ರಸಂತೆಯು ಪರಿಷತ್ತಿಗೆ ಕಲಾಸಕ್ತರನ್ನ ಹಾಗೂ ಕಲಾವಿದರನ್ನ ತನ್ನತ್ತ ಸೆಳೀತಾ ಇದೆ. ಕಲಾವಿದರಿಗೆ ಪ್ರೋತ್ಸಾಹ ಹಾಗೂ ಮನ್ನಣೆ ಹಾಗೂ ಸಾಧನೆಗೆ ಈ ಸಂತೆ ಸಾಕ್ಷಿಯಾಗಿದೆ. ಇನ್ನು ನವವಧುವಿನಂತೆ ಚಿತ್ರಕಲಾ ಪರಿಷತ್ ಸಿಂಗಾರಗೊಂಡಿತ್ತು. ಭಾರತ ರತ್ನ ಪ್ರೊಫೆಸರ್ CNR ರಾವ್ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ರು. ಇವರಿಗೆ ಮೇಯರ್ ಸಂಪತ್ ರಾಜ್ ಸಾಥ್ ನೀಡಿದ್ರು. ಸುಮಾರು 1200 ಕಲಾವಿದರ ಪೈಕಿ 800 ಮಂದಿ ಕರ್ನಾಟಕದ ಕಲಾವಿದರು ಭಾಗವಹಿಸಿದ್ರು. ಈ ಬಾರಿ ಮನೆಗೊಂದು ಕಲಾಕೃತಿಯ ಘೋಷ ವಾಕ್ಯದೊಡನೆ ಕಾರ್ಯಕ್ರಮ ನಡೆಸಲಾಯಿತು. ಜೊತೆಗೆ ಹವಾಮಾನ ವೈಪರೀತ್ಯದ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಪರಿಸರದ ಜಾಗೃತಿಯ ಚಿತ್ರಗಳು ಕಂಡುಬಂತು. ಈಗ ಕಲೆಗೂ ವಿಜ್ಞಾನ ಸಂಬಂಧ ಏನಂದ್ರೆ ಎರಡನ್ನೂ ಅಷ್ಟು ನಾವು ಎಷ್ಟು ಕೆಲಸ ಮಾಡಿದಷ್ಟು ನಮ್ಮ ಕ್ವಾಲಿಟಿ ಹೋಗೋದು ಜಾಸ್ತಿ ಆಗ್ತಾ ಇರ್ತದೆ. ಅದಕ್ಕೆ ಅದನ್ನು ಇವೆರಡು ಕ್ಷೇತ್ರದಲ್ಲೂ ಮಿತಿ ಇಲ್ಲದ ಏಣಿ ಅಂತ ಹೇಳೋದು. ಅದು ಎಕ್ಸಲೆನ್ಸ್ ಹ್ಯಾಸ್ ನೋ ಲಿಮಿಟ್, ದ ಲಿಮಿಟ್ಲೆಸ್ ಎಕ್ಸಲೆನ್ಸ್ ಬೋತ್ ಇನ್ ಸೈನ್ಸ್ ಆ್ಯಂಡ್ ಆರ್ಟ್ ಆ್ಯಂಡ್ ದೇ ಆರ್ ವೆರಿ ಸಿಮಿಲರ್. ನಾನು ನಮ್ಮ ಸೆಂಟ್ರಿಗೆ ಬಂದು ನೋಡಿ ಎಲ್ಲ ಐ ಸ್ಪೆಂಟ್ ಲಾಟ್ ಆಫ್ ಮನಿ ಆನ್ ಆರ್ಟ್ one research center. I think every major building, no major building should be there unless they spend at least 10% of the building cost on art. ಸಾವಿರಾರು ಕಲಾವಿದರು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ವಿದೇಶದಿಂದ ಬಂದು ಇವತ್ತು ಅವರ ಆರ್ಟ್ಗಳನ್ನ ಇವತ್ತು ಡಿಸ್ಪ್ಲೇ ಮಾಡಿದ್ದಾರೆ. ಇದು ನೋಡಿದಾಗ ನಮಗೊಂದು ಎಷ್ಟು ಸಂತೋಷ ಆಗ್ತದೆ. ಯಾಕಂದರೆ ನಾವು ಆರ್ಟ್ಗಳನ್ನ ನೋಡಿದಾಗ ಇಡೀ ನಮ್ಮ ಟೆನ್ಷನ್ ಮತ್ತು ನಮ್ಮ ಇದನ್ನೇ ಮರೆತು ಆ ಆರ್ಟಿಸ್ಟ್ ಅವರ ಪ್ರದರ್ಶನವನ್ನು ನೋಡಿ ನಾವು ಸಂತೋಷ ಪಡೋ ವಿಷಯ ಆಗಿದೆ. ವಿಶೇಷವಾಗಿ ಇವತ್ತು CNR ರಾವ್ ಅವರು, ಹಿರಿಯವರು, ಒಂದು ದೊಡ್ಡ ಸೈಂಟಿಸ್ಟ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದು ತುಂಬ ಸಂತೋಷದ ವಿಚಾರ. ನಮ್ಮ ಮಹಾಪೌರರ ನಿಧಿಯಿಂದ ಇವರು ಡೆವಲಪ್ಮೆಂಟ್ ನಾನು ಏನು ಸಹಕಾರ ಬೇಕು ಕೊಡೋಕ್ಕೆ ನಾನು ಅವ್ರಿಗೆ ಆಸಕ್ತಿ. ಕಲೆ ಅನ್ನೋದು
ಯಾರಪ್ಪನ ಆಸ್ತಿಯಲ್ಲ ಅನ್ನೋ ಮಾತು ಈ ಚಿತ್ರಸಂತೆಯಲ್ಲಿ ಕಾಣಬಹುದಾಗಿತ್ತು. ಕಿರಿಯ ಕಲಾವಿದರಿಂದ ಹಿರಿಯ ಕಲಾವಿದರು, ವಿಕಲಚೇತನ ಕಲಾವಿದರಿಗೂ ಇಲ್ಲಿ ತಮ್ಮ ಕಲಾಕೃತಿಗಳ ಮಾರಾಟ ಮತ್ತು ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಇನ್ನು ಚಿತ್ರಸಂತೆ ಹೈಲೈಟ್ಸ್ ಅಂದ್ರೆ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್, ಕಲೆ, ಬಾಡಿ ಪೇಂಟಿಂಗ್, ಪರಿಸರ ಕಾಳಜಿಯ ವಿಡಿಯೋ, ವ್ಯಂಗ್ಯಚಿತ್ರ ಪ್ರದರ್ಶನವೆಲ್ಲ ಗಮನ ಸೆಳೆಯುತ್ತಿತ್ತು. ಅಷ್ಟೆಲ್ಲ ಒಣಗಿದ ತೆಂಗಿನಕಾಯಿಯಿಂದ ಬಗೆಬಗೆಯ ಕಲಾಕೃತಿಗಳು ಅರಳಿದ್ವು. ನಿತ್ಯ ವಾಹನಗಳ ಸವಾರಿ ಇದ್ದ ಕುಮಾರ ಕೃಪಾ, ಶಿವಾನಂದ ಸರ್ಕಲ್ ಏರಿಯಾ ಸಂತೆಯ ದಿನದಲ್ಲಂತೂ ಜನ ಸಾಗರದಿಂದ ತುಂಬಿ ಹೋಗಿತ್ತು. ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಹಾಗೆ ಇತ್ತು. ನಮ್ಮ ಈ ಚಿತ್ರಸಂತೆಯಲ್ಲಿ ಕಿರಿಯ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ನೀಡಿದರೋ ಹಾಗೆ ಹಿರಿಯ ಕಲಾವಿದರಿಗೂ ಕೂಡ ಅಷ್ಟೇ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ನಮ್ಮ ಜೊತೆಗೆ ಇವತ್ತು ನಾವು ಒಂದು ಡಿಫ್ರೆಂಟ್ ಆಗಿರೋರು ಇವರು. ನಾರ್ಮಲಿ ಪೇಂಟಿಂಗ್ಸ್ ಅಂದ ಕೂಡಲೇ ಒಂದಷ್ಟು ಕಲರ್ಫುಲ್ ಆಗಿರೋ ಪೇಂಟಿಂಗ್ಸ್ ತೊಗೊಂಡು ಅದ್ರ ಮೇಲೆ ಚಿತ್ತಾರಗಳನ್ನ, ಖಾಲಿ ಹಾಳೆಯಲ್ಲಿ ಚಿತ್ತಾರಗಳನ್ನ ಬಿಡಿಸ್ತೀವಿ. ಆದರೆ ಇಲ್ಲೊಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ, ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಚಿತ್ರಸಂತೆಯಲ್ಲಿ. ಇವ್ರ ಹೆಸರು ಫಯಾಜ್ ಹುಸೇನ್ ಅಂತ. ಸೊ ಅವ್ರನ್ನ ಪರಿಚಯ ಮಾಡ್ಕೊತೀನಿ. ಅವರು ಪೇಪರ್ ಕಟ್ಟಿಂಗ್ ಮೂಲಕನೇ ಸಾಕಷ್ಟು ಫೇಮಸ್ ಆಗಿರೋಂಥವ್ರು. ಸೊ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಪೇಪರ್ ಕಟ್ಟಿಂಗು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಎಷ್ಟು ವರ್ಷದಿಂದ? 18 ಇಯರ್ಸ್ನಿಂದ ಮಾಡ್ತಾ ಇದ್ದೀನಿ. ನನ್ನ ವಯಸ್ಸು 10 ಇಯರ್ಸು. ಆವಾಗಿನಿಂದ ಪಾಠ ಎಲ್ಲ ಬಿಟ್ಬಿಟ್ಟೆ, ಇದ್ರ ಮೇಲೆ ಇದ್ಬಿಟ್ಟೆ. ದೇವ್ರ ದಯಾನಿಂದ ಗಾಡ್ ಗಿಟ್ ಕೊಟ್ಟಿದ್ದಾನೆ. ಯಾರು ಏನು ಹೇಳ್ತಾರೆ ಅದನ್ನ ಮಾಡ್ತೀನಿ. ಚಿತ್ರಸಂತೆಯಲ್ಲಿ ಎಷ್ಟು ವರ್ಷದಿಂದ 7 ಭಾಗವಹಿಸ್ತಿದ್ದೀರಿ? ವರ್ಷದಿಂದ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆಲ್ಲ ನಿಮ್ಮ ಪೇಪರ್ ಕಟ್ಟಿಂಗ್ ತುಂಬ ಇಷ್ಟ ಆಗುತ್ತೆ. ನಾನು ಯಾರಾದರೂ ಕಲಿಬೇಕು ಅಂತ ಒಂದು ಆಸೆ ಇದೆ. ಯಾರಾದರೂ ಕಲಿತ್ರೆ ಸಾಕು. ಇಲ್ಲಿ ಕಲಾಕ್ಷೇತ್ರದಲ್ಲಿ ಕ್ಲಾಸು ಮಾಡಿದ್ದೀನಿ. ನನಗೆ ನಾಗಪ್ಪ ಅವರು ಇಲ್ಲಿ ಪ್ರಿನ್ಸಿಪಲ್ಲು, ಕುಲಕರ್ಣಿ ಸಾಹೇಬರು ಅವರು ಇಲ್ಲಿಂದ ಇಲ್ಲಿವರೆಗೂ ತಂದಿದ್ದಾರೆ. ಸೊ ಹೇಗನ್ಸುತ್ತೆ ನಿಮಗೆ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದು? ಯಾಕಂದ್ರೆ ಸಾಕಷ್ಟು ಬೇರೆ ಬೇರೆ ಕಲಾವಿದರು ಬಂದಿದ್ದಾರೆ, ಬೇರೆ ಬೇರೆ ರಾಜ್ಯದಿಂದ. ಹೇಗನ್ಸುತ್ತೆ? ಕಲಾವಿದರು ಬಂದಿದ್ದಾರೆ ಅಂದರೆ ಅವರೆಲ್ಲ ನನ್ನ ಹತ್ರ ಬಂದು ಸ್ವಲ್ಪ ತಲೆ ಮೇಲೆ ಕೈ ಮಡಗಿ, ಈ ಥರ ನಾವು ಆರ್ಟ್ ಯಾವುದು ನೋಡಿಲ್ಲ, ನಾನು ಕಲರ್ನಿಂದ ಮಾಡ್ತೀವಿ, ನೀವು ಪೇಪರ್ನಿಂದ ನೀವು ಎಮೋಷನ್ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅಷ್ಟು. ಈ ಕಲಾವಿದರನ್ನ ಮಾತಾಡ್ಸಿದ್ದಾಯ್ತು. ಹಾಗೆ ಇವರ ಪೇಪರ್ ಕಟ್ಟಿಂಗ್ ಯಾವ ಥರ ಇರುತ್ತೆ, ಮಕ್ಕಳಿಗೆಲ್ಲ ಯಾವ ಥರ ಇಷ್ಟ ಆಗುತ್ತೆ ಅನ್ನೋದ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ನೋಡ್ಕೊಂಬನ್ನಿ. ನಾನು ಮೊದಲನೇ ಸತಿ ಇಲ್ಲಿ ಬರ್ತಾ ಇರೋದು. ಇಲ್ಲಿ ತುಂಬ ಚೆನ್ನಾಗಿರೋ ಆರ್ಟ್ ಎಲ್ಲ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಒಂದೊಂದು ಕೈಯಲ್ಲಿ ಮಾಡಿದ್ದಾರೆ. ನಾನೊಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆ. ಇನ್ನು ಸಂತೆಗೆ ಬರೋ ಜನರಿಗಾಗಿ ಮೊಬೈಲ್ ATMಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಬರೋ ಜನರಿಗೆ ಯಾವುದೇ ತೊಂದರೆ ಆಗದಂತೆ CCTVಗಳನ್ನು ಅಳವಡಿಸಲಾಗಿತ್ತು. ಚಿತ್ರಸಂತೆಗೆ ಇಡೀ ಫ್ಯಾಮಿಲಿನೇ ಬಂದಿದೆ. ಇಲ್ಲಿರೋ ಕಲಾವಿದರ ಕೈಚಳಕ ಹೇಗಿದೆ, ಎಲ್ಲ ರೀತಿಯೆಲ್ಲ ಒಂದಲ್ಲ, ಇಲ್ಲಿ ಬೆಂಗಳೂರು ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆ ರಾಜ್ಯದಿಂದಲೂ ಕೂಡ ಕಲಾವಿದರು ಬಂದಿದ್ದಾರೆ. ಅವ್ರ ಕೈಚಳಕ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಫ್ಯಾಮಿಲೀಸ್ ಬಂದಿದೆ, ಅವ್ರ ಜೊತೆಗೆ ಮಾತಾಡೋಣ. ಮೇಡಮ್, ಚಿತ್ರಸಂತೆ ನಡೀತಿದೆ, ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಚಿತ್ರಸಂತೆಗೆ? ನನ್ನ ಹೆಸರು ಶಾಂತ ಮುಕುಂದ್ ಅಂತ. ನಾನು ಪ್ರತಿ ವರ್ಷ ಬರ್ತೀನಿ. ಇಲ್ಲಿ ತುಂಬ ಚೆನ್ನಾಗಿರೋ ಚಿತ್ರಕಲೆಗಳನ್ನ ನೋಡ್ಬೋದು ನಾವು. ನನ್ನ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡಿಯಾಳೆ. ಇಲ್ಲಿ ನಮಗೆ ನೋಡೋಕ್ಕೆ ಮತ್ತು ಅದು ನೋಡಿ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಯಾರೂ ಮಿಸ್ ಮಾಡ್ಕೋಬೇಡಿ, ಬೆಂಗಳೂರಿಯನ್ಸ್ ಎಲ್ಲರೂ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ನಮ್ಮ ಜೊತೆಗೆ ಇನ್ನೊಂದು ಪುಟಾಣಿ ಇದೆ, ನೋಡಲಿಕ್ಕೆ ಸ್ವಲ್ಪ ದೊಡ್ಡದಾಗಿ ಕಾಣ್ತಾಳೆ. ಸೊ ಅವಳನ್ನ ಕೇಳೋಣ. ಹೇಗನ್ಸುತ್ತೆ? ನಾರ್ಮಲಿ ಸ್ಕೂಲ್ನಲ್ಲೆಲ್ಲ ನಮಗೆ ಪೇಂಟಿಂಗ್ಸ್ ಮಾಡಲಿಕ್ಕೆಲ್ಲ ಕೊಡ್ತಾರೆ, ಪೇಂಟ್ ಬುಕ್ ಎಲ್ಲ ಇರುತ್ತೆ, ಡ್ರಾಯಿಂಗ್ ಬುಕ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಬಂದಾಗ ನಿಮಗೆ ವೆರೈಟೀಸ್ ಸಿಗುತ್ತೆ, ಇದೆಲ್ಲ ಯೂಸ್ ಆಗುತ್ತೆ ಅನ್ಸುತ್ತಾ? ಏನು ಹೇಳ್ತೀರಾ? ಹೌದು, ಯೂಸ್ ಆಗುತ್ತೆ. ನಾವು ಅದು ನೋಡ್ತಿದ್ರೆ ನಮಗೆ ಇನ್ಸ್ಪಿರೇಷನ್ ಬರುತ್ತೆ. ನಾನು ಅಲ್ಲಿ ಪೇಂಟಿಂಗ್ಸ್ ಇಟ್ಟಿದ್ದೀನಿ. ನನಗೆ ಚಿತ್ರಕಲೆ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಆ್ಯಂಡ್ ನಾನು ತುಂಬ ಪೇಂಟ್ ಮಾಡ್ತೀನಿ. ನೀವು ಒಬ್ಬರು ಕಲಾವಿದರಾಗಬೇಕಂತ ಇದ್ದೀರಾ, ಹೆಂಗೆ ಅಂತ? ಹೌದು, ನಂಗೆ ಆರ್ಟಿಸ್ಟ್ ಆಗೋದಂದರೆ ತುಂಬ ಇಷ್ಟ. ಸೊ ನಾನು ದೊಡ್ಡವಳಾದಮೇಲೆ ಆರ್ಟಿಸ್ಟ್ ಆಗ್ತೀನಿ.
ಸೊ ಸರ್, ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ಫ್ಯಾಮಿಲಿ ಜೊತೆ ಬರ್ತೀರಾ? ನಾರ್ಮಲಿ ಬೇರೆ ಬೇರೆ ಸಂತೆಗಳನ್ನ ನೋಡ್ತೀವಿ ನಾವು. ಹಿಂದೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಮಾರ್ಕೆಟ್ ಸಂತೆ, ಅಂದರೆ ತರಕಾರಿ ಮಾರ್ಕೆಟ್ಲಿ ಆ ರೀತಿಯಲ್ಲಿ ಸಂತೆ ಅನ್ನೋದು ಒಂದು ಕಾನ್ಸೆಪ್ಟ್ ಉಟ್ಕೊಂಡಿದ್ದು. ಈಗ ಚಿತ್ರದ ಅಂದರೆ ಅವ್ರ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಒಂದು ಚಿತ್ರ ಸಂತೆಯನ್ನು ಆಯೋಜಿಸಿರೋದು. ಸೊ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ನೀವೊಬ್ಬರು ಹೇಳೋದಾದರೆ? ಇದು ನಾವು ಬೇರೆ ಕಡೆ ಏರಿಯಾದಲ್ಲೆಲ್ಲ ಈ ಕಳೆಕಾಯಿ ಪರಿಷೆ, ಅವರೆಕಾಯಿ ಮೇಳ ಅಂತೆಲ್ಲ ನೋಡ್ತೀವಿ. ಅದೇ ಥರ ಇದು ಬಂದು ಚಿತ್ರಸಂತೆ ಅಂದರೆ ಬರೀ ಇನ್ನು ಆರ್ಟ್ಗಳು ಬರೆದಿರೋದು, ಡ್ರಾಯಿಂಗ್ಸ್ ಬರೆದಿರೋದು, ಎಲ್ಲ ಜನಗಳು ಬೆಂಗಳೂರು, ಭಾರತದ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡೋಕ್ಕೆ ತುಂಬ ವಿಶೇಷವಾದ ದಿನ ಮತ್ತು ಇದು ಎಲ್ಲರಿಗೂ ಸಿಗೋದಿಲ್ಲ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ನಾನು ನಮ್ಮ ಮಗಳಿಗೆ ಈ ಕಲೆ ಬಗ್ಗೆ ಅವಳಿಗೆ ಭಾಳ ಇಂಟ್ರೆಸ್ಟ್ ಇದೆ. ಸ್ಕೂಲಲ್ಲಾಗಲಿ ಮತ್ತು ಮನೇಲಾಗಲಿ ಅವಳು ಓದೋದು ಬಿಟ್ಟರೆ ನೆಕ್ಸ್ಟ್ ಅವಳು ಮಾಡೋದೇ ಆರ್ಟ್, ಬರೆಯೋದೇ ಅವಳು ಹಾಬಿ ಅವಳದು. ನೀವು ಯಾವುದಾದ್ರೂ ಪೇಂಟಿಂಗ್ಸ್ನೆಲ್ಲ ಪರ್ಚೇಸ್ ಮಾಡಿದ್ರಾ ಹೇಗೆ ಅಂತ? ನಾವು ಮಾಡಿಲ್ಲ. ಇವಾಗ ನಮ್ಮ ಮಗಳದ್ದೇ ಸೇಲ್ಗೆ ಇಟ್ಟಿದ್ದೀವಿ. ಅದಾದಮೇಲೆ ಮತ್ತೆ ನಾವು ಆ ಕಲಾವಿದರಿಗೆ ನಾವು ಎಂಕರೇಜ್ ಮಾಡಲೇಬೇಕು ಅಂದರೆ ಡೆಫಿನೆಟಾಗಿ ಪರ್ಚೇಸ್ ಮಾಡಲೇಬೇಕು, ಮಾಡೇ ಮಾಡ್ತೀವಿ. ಸೊ ಇದು ಫ್ಯಾಮಿಲಿ ಒಟ್ಟಿಗೆ ಬಂದಿರುವಂತಹ ಜನರ ಮಾತು. ನಿಜವಾಗ್ಲೂ ಈ ಒಂದು ಚಿತ್ರಸಂತೆ ಯಶಸ್ವಿ ಆಗುತ್ತೆ ಯಾವಾಗ ಅಂದರೆ ಜನರೆಲ್ಲ ಮನೆಯಿಂದ ಹೊರಗೆ ಬಂದು ಈ ಚಿತ್ರಸಂತೆಯನ್ನು ನೋಡಿ ಪರ್ಚೇಸ್ ಮಾಡಿದಾಗ ಮಾತ್ರ. ಇನ್ನು ಈ ಸಲದ ಚಿತ್ರಸಂತೆಯಲ್ಲಿ ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸ್, ಕಲೆ, ಬಾಡಿ ಪೇಂಟಿಂಗ್, ಪರಿಸರ ಕಾಳಜಿಯ ವಿಡಿಯೋ, ವ್ಯಂಗ್ಯಚಿತ್ರ ಪ್ರದರ್ಶನವೆಲ್ಲ ಗಮನ ಸೆಳೆಯುತ್ತಿತ್ತು. ಅಷ್ಟೇ ಅಲ್ಲದೆ ಒಣಗಿದ ತೆಂಗಿನಕಾಯಿಂದ ಬಗೆ ಬಗೆಯ ಕಲಾಕೃತಿಗಳು ಅರಳಿದ್ವು. ಹಾಗೆ ಮಣ್ಣಿನಿಂದ ಹೇಗೆಲ್ಲ ಕಲಾಕೃತಿಗಳನ್ನ ಮಾಡಬಹುದು ಅನ್ನೋದನ್ನ ಕಲಾವಿದರೇ ಜನರಿಗೆ ಹೇಳಿಕೊಟ್ರು. ಇಷ್ಟೆಲ್ಲ ಆದ್ಮೇಲೆ ಸುಂದರ ಕಲಾಕೃತಿಗಳ ಮುಂದೆ ಫೋಟೋ ಕ್ಲಿಕ್ಕಿಸಿಕೊಳ್ತಾ ಇದ್ದದ್ದು ಕಂಡು ಬಂತು. ಕಲೆ ಅನ್ನೋದು ಯಾರಪ್ಪನ ಆಸ್ತಿ ಅಲ್ಲ ಅನ್ನೋ ಹಾಗೆ ಕಲೆ ಅನ್ನೋದು ಎಲ್ರಿಗೂ ಕೂಡ ಒಲಿಯುತ್ತೆ. ಆದರೆ ಅದನ್ನು ಗುಡ್ಸೋ ಒಂದು ಪ್ರತಿಭೆ ಇರಬೇಕು. ಹಾಗೆ ಚಿತ್ರಸಂತೆಯಲ್ಲೂ ಕೂಡ ಕಲಾವಿದರಿಗೆ ಕೇವಲ ಹಿರಿಯರಿಗೆ ಕಿರಿಯರಿಗೆ ಅಲ್ಲದೆ ಈ ವಿಕಲಚೇತನಿಗೂ ಕೂಡ ಅವಕಾಶ ಕೊಟ್ಟಿದ್ರು. ಸೊ ಇಲ್ಲಿ ವಿಕಲಚೇತನರು ಕೂಡ ಅವಕಾಶ ಕೊಟ್ಟಿದ್ರು. ಅವ್ರನ್ನ ಮಾತಾಡ್ಸೋಣ. ಚಿತ್ರಸಂತೆಯಲ್ಲಿ ಬಂದಿದ್ದಾರೆ, ಅವರು ಭಾಗವಹಿಸಿದ್ದಾರೆ. ಸರ್, ಚಿತ್ರಸಂತೆಯಲ್ಲಿ ಎಷ್ಟು ವರ್ಷದಿಂದ ಭಾಗವಹಿಸಿದ್ದೀರಾ? ಹೇಗೆ ಅನಿಸುತ್ತೆ ನೀವು ಇಲ್ಲಿ? ನಾವು 2003ರಿಂದ ನಿರಂತರವಾಗಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಿಗೆ ಬೆಂಗಳೂರಿಗೆ ಬಂದು ನಿರಂತರವಾಗಿ ಚಿತ್ರಸಂತೆಯನ್ನು ನಡೆಸ್ಕೊಂಡು ಹೋಗ್ತಾಯಿದ್ವಿ. ಇದೊಂದು ಮಾಡಿರೋದ್ರಿಂದ ಭಾಳ ಅನುಕೂಲ ಆಗ್ತಾಯಿದೆ. ಅಂಗವಿಕಲರಾಗಿರಲಿ, ಬಡ ವಿದ್ಯಾರ್ಥಿಗಳಾಗಿರಲಿ ತುಂಬ ಒಳ್ಳೆಯದಾಗ್ತಾಯಿದೆ. ಚಿತ್ರಕಲಾ ಪರಿಷತ್ತಿಗೆ ನನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗುತ್ತೆ. ಜನರ ಈ ಬ್ಯುಸಿ ಲೈಫ್ ನಲ್ಲಿ ವರ್ಕ್ ಹೋಮ್ ಅಂತ ಇದ್ದವರು ಇಂದು ಚಿತ್ರಸಂತೆಯ ಈ ಕಲರ್ಫುಲ್ ಕಲಾಕೃತಿಗಳನ್ನ ನೋಡಿ ರಿಲ್ಯಾಕ್ಸ್ ಮಾಡಿದಂತೂ ಸದ್ಯ ಈ ವರ್ಷದ ಸಂತೆಗೆ ವಿದಾಯ ಹೇಳಿ ಮುಂದಿನ ಸಂತೆಗೆ ಜನರು ಕಾದು ಕುಳಿತಿದ್ದಾರೆ. ವೀಕೆಂಡ್ ಬಂತು ಅಂದ್ರೆ ಔಟಿಂಗು, ಡೇಟಿಂಗು ಅಂತ ಬ್ಯುಸಿ ಇರ್ತಿದ್ದ ಸಿಟಿ ಮಂದಿ ಇವತ್ತು ಚಿತ್ರಸಂತೆಯಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇದಾಗಿತ್ತು ಸುದ್ದಿ ವಿಶೇಷ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.